ಇವತ್ತು ನಮ್ಮಮ್ಮ ಬರೀ ವೈಟ್ ರೈಸ್ ಕಿರ್ಚಕ್ಕಾಗಲ್ಲ. ನಮ್ಮಪ್ಪ ಇದ್ದಾರೆ, ತೆಂಗ್ತಾರೆ. ಹಲೋ ಹಂಗೆ ಮಕ್ಕೊಂಡಲ್ಲೇ ರೀಲ್ಸ್ ನೋಡಾತಿದ್ದಾರಿ. ಒಂದ್ ಹುಡುಗಂದ ರೀಲ್ಸ್ ಬರ್ತೈತಿ. ಆ ಹುಡುಗನ್ ರೀಲ್ಸಿಗೆ ಯಾರು ಕಮೆಂಟ್ ಮಾಡ್ಯಾರ ಅನ್ನೋದ್ ನೋಡ್ರಿ, ಮತ್ ಏನ್ ಕಮೆಂಟ್ ಮಾಡ್ಯಾರ ಅನ್ನೋದ್ ನೋಡ್ರಿ. ಮುಂದ್ ಮಾತಾಡ್ತೀನಿ. ಹುಡುಗಿಗೆ ದಮ್ಮಿದ್ರೆ ನನಗೆ ಐ ಲವ್ ಯು ಅಂತ ಕಮೆಂಟ್ ಮಾಡ್ರಿ. ನಾನು ನೋಡ್ತೀನಿ ಯಾವ ಹುಡುಗಿಗೆ ಅಷ್ಟು ಧೈರ್ಯ ಇದೆ ಅಂತ. ವಿಡಿಯೋ ನೋಡಿದ್ರಲ್ಲ, ಈಗ ಕಮೆಂಟ್ ಬಾಕ್ಸ್ ಓಪನ್ ಮಾಡ್ತೀನಿ. ಕಮೆಂಟ್ ನೋಡ್ರಿ ಬರೇ. ಯವ್ವ ತಾಯಿ, ಈಗ 4 ಮಂದಿ ಜೀವನ ಹಿಡಿಸಿ ಬಿಟ್ಟಿ, ಇವನಿಗೆ ಯಾಕೆ ಗಂಟು ಬಿದ್ದೀವಿ ಪಾಪ. ಈಗ ವಿಡಿಯೋ ಮಾಡ್ಕೊಂತೀನಿ ಆತೈತ್ ಹುಡುಗದ, ಅದಕ್ಕಾರ ಬಿಡ್ಬೇಕ ತಾಯಿ. ನೋವ್ನ ಸುಮ್ ಓಪನ್ ಮಾಡಿನ್ರಿ ಕಮೆಂಟ್ ಬಾಕ್ಸ್ ಓಪನ್ ಮಾಡಂಗ. ಅವ್ನ್ ಕಿಪ್ಪಿ ಕೃತಿ ಪ್ರತ್ಯಕ್ಷ ಆಗ್ಬಿಟ್ಟಾಳಲ್ಲಿ. ಕಿಪ್ಪಿ ನಿನಗೇನ್ರ ಜರಾರ ಅವನವನ್ ಇದಕ್ ಯಾರ ಇಲ್ಲ ಕಮೆಂಟ್ ಮಾಡ್ತೀರಿ ಮಾಡ್ರಪ್ಪ. ಮತ್ ಮಾಡಿಗಿಡಿಯವ್ವ ತಾಯಿ, ಯಾರು ಮಾಡಕ್ ಹೋಗ್ಬಿಡ್ರಿ. ನೋಡ್ ಕಮೆಂಟ್ ಬಂದಿರ್ತೀನಿ ಸುಮ್ನ. ಎಲ್ಲಿದ್ ಬರ್ತಿರು, ಎಂತೆಂತವ್ರ ಅದಾರಪ್ಪ ನಾವು ನಡ ನಮ್ ಜಗತ್ನ್ಯಾಗ. ಲೇ, ನಿಮ್ ಫ್ರೆಂಡ್ಸ್ ಹತ್ತೋದ್ಲಂತೆ, ಹೋಗೋದಲ್ವಾ? ನಾನ್ ಹೋಗಲ್ಲಪ್ಪ. ಯಾಕೆ? ಅವಳು ನನ್ ಕರ್ದೇ ಇಲ್ಲ. ಲೇ, हेलो 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 बोलिए ना जी. हेलो, अब बोलिए ना जी, क्या हुआ? ಏನೋ ನಾ ಕರೆ ಮಾಡಿ ಕೊಡ. ಎಷ್ಟು ಏನೋ ಇಷ್ಟ ಆರಂಭಿ ತಗೊಂತಾನಂದ್ರ ಮಂತಲ್ಲೇ ಚಲೋ ಇದ್ದಂಗ ಕಾಂತ. ನೀವ ನಮ್ಮ ಸವಿತಾನ ತೋರ್ಸು ನಿಮ್ಗ. ಹಚ್ ಕಾಕ ಫೋನ್. ಅಬೇ ಗೊತ್ತಿಲ್ಲ, ಒಳ್ಳೆತನ ಕನೆ ಕೊಡುದಲ್ಲಿ ಶ್ರೀಮಂತಿಕೆ ಕನೆ ಕೊಡ್ತಾರ. ಬಾಳ ಹೊಲಸ್ ಜಗತ್ತೈತಿ. ಎಲ್ಲಾ ಕಡಿ ಪಿಚಿಕ್ ಪಿಚಿಕ್ ಅಂತ ಉಗುಳ್ತಿರ್ತಾನವ, ಹೊಲಸವ. ಬಿಡು. रुको जरा, सबर करो. ಬಡವ್ರ ಕಣ್ಗಳನ್ನ ಕಿತ್ತಿ ಮಾರಿಬಿಟ್ಟೆ, ಯಾಕಂದ್ರ ಅವ್ರ ಬಡತನ ನೋಡ್ಬಾರ್ದತ್ ಹೇಳಿ. ಹುಡುಗಿಯರ್ ಹಿಂದಿಂದ ಹೋದೆ, ಯಾಕಂದ್ರ ಅವ್ರ ಮನೆಗ್ ಜಲ್ದಿ ಹೋಗಿ ಮುಟ್ಲಿ ಅಂತೇಳಿ. ಮನ್ಯಾಗಿನ್ನು ಬಂಗಾರ ರೊಕ್ಕ ಎಲ್ಲಾ ತಗೊಂಡ್ ಹೋಗಿ ಮಾರಿಬಿಟ್ಟೆ, ಯಾಕಂದ್ರ ಕಳ್ಳರು ತುಡುಗ್ ಮಾಡಬಾರ್ದತ್ ಹೇಳಿ. ದೋಸ್ತನ್ ಹೆಣ್ತಿನ ಪ್ರೆಗ್ನೆಂಟ್ ಮಾಡಿಬಿಟ್ಟೆ, ಯಾಕಂದ್ರ ಅವ ಕಷ್ಟ ಪಡಬಾರ್ದತ್ ಹೇಳಿ. ಏ ತಮ್ಮ, ಈಗ ನೋಡ್ಕೊಂಡ್ಬಿಡು, ಬ್ರೇಕ್ ಐತಿಲ್ಲ ಅಂತ ಹೇಳಿ. ಅಪ್ಪ ಎಲ್ಲ ಕರೆಕ್ಟ್ ಐತಿ, ಹಚ್ಚ ಸುಮ್ನೆ. ಬಿಟ್ಟು ಒಂದ್ಸಲ ಹಚ್ಚಿ ತೋರಿಸ್ ನನಗ. ಸಾವಕಾಶ ಹೊಡಿಬೇಕು, ನಿಧಾನ. ಏನ್ ಅವಸರ ಇಲ್ಲ ನನಗ. ಸ್ಟ್ಯಾಂಡ್ ತೆಗ್ದಿಲ್ಲ? ತೆಗೆದೇನಪ್ಪ? ಹಾ, ಫಸ್ಟ್ ಎಡಗಾಲ್ ಮೇಲೆ ಇಡು, ಆಮೇಲೆ ಬಲಗಾಲ್ ಇಟ್ಟೋಗು ನೀನು. ಹಾ ತಮ್ಮ, ಅಲ್ಲಿ ಎದ್ರಿಗೆ ಗಾಡಿ ಬರಂತ. ಸ್ಲೋ ಆಗು, ಸ್ಲೋ ಆಗು. ಹಂಪ್ ಐತಿ ನೋಡ್ಕೋ. ಇಲ್ಲೇ ಗಟ್ರ ಐತಿ, ಇಲ್ಲೇ ಈ ಸೈಡ್ ಇರೋ ನೀನು. ಲೇ ಗಾಡಿ ಮೇಲೆ ಇದ್ದಾಗೆಲ್ಲ ಮಾಡುವೆಲ್ಲ ಅವು ಪ್ಯಾಸನ್ ಮಾಡುದು. ನೀ ಇಂತ ಮಾಡಿದ್ರೆ ಇಳಿಸಿಬಿಡ್ತಮ್ಮ ನನಗ. ನಾನ್ ನಡ್ಕೊಂಡ್ ಬಂದ್ಬಿಡ್ತೀನಿ. ಏ ತಮ್ಮ, ಅಲ್ಲಿ ಹಂಪ್ ಐತಿ, ಬ್ರೇಕ್ ಹಚ್ಚು, ಬ್ರೇಕ್ ಹಚ್ಚು, ಬ್ರೇಕ್ ಹಚ್ಚು. ಹಸ್ತೇನೆ ಸುಮ್ಮನೆ ಬಾಪ. ಏನ್ ತಲೆ ತಿಂತಾನೋ ಮರ. ಏ ಇಂಡಿಕೇಟರ್ ಯಾರು ಹಚ್ತಾರ? ಇಂಡಿಕೇಟರ್ ಯಾರು ಹಚ್ತಾರ ನಿನಗ? ಸುಮ್ಮನೆ ಬಾಪ. ನೀನು ಅಲ್ಲಿ ಹಿಂದ್ ಯಾರ ಬಂದು ಗುದ್ದಿದ್ರೆ ಏನ್ ಮಾಡ್ತಿದ್ದಿ ನೀನು? ಯಾರು ಕಲ್ಸಾರಿಲ್ಲ ನಿನ್ ಗಾಡಿ ಹೊಡಿಯೋದು? ಇವ ಸಬ್ಬೀರ್ ತಿನ್ನಲ್ಕ ಕಲ್ಸಾನ ನಿನಗೆ? ಸಬ್ಬೀರ್ ತಿನ್ನಲ್ಕ ತಂದು ಅವ್ನ ಕಡೆ ಗಾಡಿ ಕಲಿಬೇಡ ಅಂತಿಲ್ಲ ನಿನಗ? ಹಾ, ಸ್ಲೋ ಸ್ಲೋ. ಏ ಸ್ಲೋ ಲೇ, ಏನ್ ನಿನಗ?
ಈ ಜನ ಇರ್ತಾರ, ಆಕ್ಸಿಡೆಂಟ್ ಆದ್ರೆ ಇವಾಗ ಕೊಡ್ತಾನ ರೊಕ್ಕನ. ನೋಡಲ್ಲಿ ಎದ್ರಿಗೆ ಕಾರ್ ಬಂತು, ಅವ್ರಿಗೆ ಗುದ್ದಿದ್ರೆ ಅದು ಸರ್ವಿಸ್ ಮಾಡಿಸ್ತಿದ್ದಿ ಮಗನ. ಸುಮಿತಾ ನಾ ಹೇಳ್ತೀನಿ ಸ್ಲೋ ಹೊಡಿ ನೀನು, ನನಗ ಪಿತ್ತ ನೆತ್ತಿಗೆರಸ್ಬೇಡ ನೀನು. ಸುಮಿತಾ ಸ್ಲೋ ಹೊಡಿತಿಲ್ಲ ನೀನು. ಏನಲ್ಲಿ ಬಾಳ ಮಾತಾಡ್ತಿಲ್ಲ. रुको जरा, सबर करो. लेकिन ये साला कर क्या रहा है यहाँ पे? हे प्रभु, हे हरि राम कृष्ण जगन्नाथ प्रेमानंद, ये क्या हुआ? हे प्रभु, हे हरि राम कृष्ण जगन्नाथ प्रेमानंद, ये क्या हुआ? ಹೇಳಿಮ್ಮ, ಏನ್ ಪ್ರಾಬ್ಲಮ್ ಆಗಿದೆ ಪೇಷಂಟ್ಗೆ? ಕುಡಿಬೇಡ ಅಂದ್ರು ಕೇಳಲ್ಲ, ಎಷ್ಟು ಬೈದ್ರು ಬುದ್ಧಿ ಕಲಿತಿಲ್ಲ, ಏನ್ ಮಾಡ್ಲಿ ನಂಗೆ ತಿಳಿತಿಲ್ಲ, ಇವನು ಕೂಡ ಬದುಕಕ್ಕಾಗ್ತಿಲ್ಲ. ನೋಡಪ್ಪ ಹಿಂಗ್ ಮಾಡ್ಬ್ಯಾಡ, ಎಷ್ಟ್ ಒಳ್ಳೆ ಹುಡುಗಿ ನೋಡು ಕುಡಿಬ್ಯಾಡ, ನಿನಗೆ ಹೆಂಡ್ರು ಮಕ್ಳಿದ್ದಾರೆ ಮರಿಬ್ಯಾಡ, ನಿನ್ ನಮ್ದೋರ್ ಕೈನ ಬಿಡ್ಬ್ಯಾಡ. ವರ್ಲ್ಡ್ ಮಂಕು ಬಡವೈಸರ್ ಕಿಂಗ್ ಫಿಶರ್ ಕೊಟ್ರು ಇನ್ ಮೇಲೆ ಕುಡಿಯಲ್ಲ. ಡಾಕ್ಟ್ರೆ ನಿಮ್ಮೆಲ್ಲಾಣೆ ಇನ್ ಮುಂದೆ ಕುಡಿಯಲ್ಲ. ಮನುಷ್ಯಾಪು ಇರೋ ಕಡೆ ನಾ ತಲೆನೆ ಹಾಕೋಲ್ಲ, ಪರಿವರ್ತನೆ ಆಗೋಯ್ತು ನಂಗ್ ಡಾಕ್ಟ್ರೆ ನಿಮ್ಮಿಂದ. ಇವತ್ತೊಂದಿನ ಕುಡಿತೀನಿ, ಕೊಟ್ಟಲ್ಲ ನಾಳೆಯಿಂದ. ಇವನ್ ಕುಡಿಯೋದ್ ಬಿಡಲ್ಲ. ಇದೇ ರೀತಿ ಅಣ್ಣ ಅಣ್ಣ ಸ್ವಲ್ಪ ಕಾಸು ಕೊಡಿ ಅಣ್ಣ. ಇಲ್ಲ ಅಣ್ಣ 3 ದಿವಸದಿಂದ ಊಟ ಮಾಡಿಲ್ಲ ಅಣ್ಣ, ನಿನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡಿ ಅಣ್ಣ. ಇಲ್ಲ ಹೋಗ್ ಅಣ್ಣ ಪ್ಲೀಸ್ ಅಣ್ಣ, ಎಷ್ಟಾದ್ರು ಕೊಡಿ ಅಣ್ಣ. ತಗ 5 ರೂಪಾಯಿ ಇಡ್ಕೋವಾಗ. ಅಪ್ಪಿ ಹೋಗೋಣ ಡೈರಿ ಮಿಲ್ಕ್ ತಂಬೋಗ್. ನೋಡಿ ನಾನೀಗ ಬಕ್ರಾ ಶಾಟ್ ಹೊಡಿತೀನಿ, ಬಕ್ರಾ ಶಾಟ್. ನೋಡಿ ನೀವು ಬಕ್ರಾ ಆಗೋದ್ರಿ ಹೆಂಗೆ. 3 4 5 6 1 2 3 4 ಕೊಯ್ತು. ಮನೆ ಒಳಗಡೆ ಬಂದ್ ಹೆಂಗ್ ಹೊಡಿತಿದ್ಯಾ ನೀನು? ಅತಿಥಿ ನಾವು ಗೆಸ್ಟ್, ಶಾರ್ಟ್ ಔಟ್ ಗೆಸ್ಟ್. ಒಂದ್ ನಿಮಿಷ ಇರು, ಅವನ್ಯಾಕ್ ಫೋನ್ ಮಾಡ್ತೀಯಾನೆ? ಇವಾಗ ಸ್ಪೀಕರ್ ಆನ್ ಮಾಡು, ನಾನು ಇಲ್ಲಿದ್ದೀನಿ ಅಂತ ಹೇಳ್ಬೇಡ. ಅವ್ನ್ ಏನ್ ಹೇಳ್ತಾನೆ ಅಂತ ನಾನು ಕೇಳಿಸ್ಕೊಂತೀನಿ. ರಿಸೀವ್ ಮಾಡು. ಹಲೋ ಮಚ್ಚ, ಇಲ್ಲೊಂತ್ರ ಸಿಕ್ಕ ಒಟ್ಲೆ ಸಿಡ್ಲು ಗುಡುಗು ಮಳೆ ಹಾಕೊಂಡ್ ಚೆಸ್ತ ಕಣ. ಗೊತ್ತಾಯ್ತು ಮಗ, ಸಂಜೆ ದೇವಸ್ಥಾನಕ್ ಹೋಗೋಣ. ದೇವಸ್ಥಾನಕ್ಕ? ಸರಿ ಸರಿ ಬರ್ತೀನಿ, ಹೋಗ್ಬರೋಣ ಆಯ್ತಾ? ನೋಡು, ಈ ತರ ದೇವಸ್ಥಾನ ಕರಿಯ ಫ್ರೆಂಡ್ಸ್ ನ ಸವಾಸ ಮಾಡು ಅಂತ ಹೇಳದ್ ನಾನು ಯಾವಾಗ್ಲೂ. ಯಾಕೋ ನೀನ್ ಕತ್ತಿ ಕೇಳ್ಬೇಕನ್ಸ್ತದ. ಒಂದ್ ಊರಾಗ ತರಕಾರಿ ಮಾರ ಮುತ್ತೆ ಇರ್ತಾನ. ಅವ್ ಹಿಂಗೆ ತರಕಾರಿ ಮಾರ್ಕೊತ ಒಂದ್ ಗಲ್ಲಿ ಹೋಗಿ ತರಕಾರಿ ತಗೋರಿ ಅಂತ ಇರ್ತಾನ. ಅಲ್ಲಿ ಒಬ್ಬ ಆಂಟಿ ಕಿವಿಗೆ ಬೀಳ್ತದ, ಅವ್ರ ಮನ್ಯಾಗ ಮಗಳು ಇರ್ತಾಳ, ಕಾಲೇಜ್ ಸ್ಟೂಡೆಂಟ್ ಇರ್ತಾಳ. ಆಕಿ ಹೇಳ್ತಾರ ತರಕಾರಿ ತಗೊಳದ ಅಂತ. ಆಕಿ ಬಂದ್ ಎಲ್ಲಾ ತರಕಾರಿ ತಗೋತಾಳ, ತಗೊಂಡ್ ಕಣ್ ಸೌತಿಕ ಮೇಲೆ ಬೀಳ್ತದ. ತಾತ ಒಂದ್ ಸೌತಿಕ ಫ್ರೀದಾಗ ಕೊಡ್ತೀರೇನ್ರಿ? ಆಯ್ತು ಬಟ್ಟ ತಗೋ ಅಂತ ಮುತ್ತೆ ತಗೊಂಡಿ ಹೋಗ್ಬಿಡ್ತಾರ. ನೆಕ್ಸ್ಟ್ ಡೇ ಮುತ್ತೆ ಮತ್ತ ಬರ್ತಾನ, ತರಕಾರಿ ತಗೋರಿ ಅಂತ ಇರ್ತಾನ. ಮತ್ತ ಆಂಟಿ ಮಗಳಿಗೆ ಕಳಿಸ್ತಾರ, ತಗೊಂಡ್ ಬಾ ತರಕಾರಿ ಅಂತ. ಮತ್ತೆಲ್ಲಾ ತರಕಾರಿ ತಗೋತಾಳ, ಮತ್ ಕೇಳ್ತಾಳ, ತಾತ ಒಂದ್ ಸೌತಿಕ ಫ್ರೀದಾಗ ಕೊಡ್ತೀರೇನ್ರಿ? ಆಯ್ತು ಬಟ್ಟ ತಗೋ, ಮತ್ ತಗೋತಾಳ ಹೋಗ್ತಾಳ. ಇದು ಹಿಂಗೆ ನಡೀತಾ ಇರ್ತದ ದಿನ. ಮುತ್ತೆ ಮತ್ ಬರ್ತಾನ, ತರಕಾರಿ ತಗೋರಿ ಅಂತ ಸೇರ್ತಾನ. ಸೇರೋದು ಈ ಸರಿ ಆಂಟಿ ಬರ್ತಾರ ತರಕಾರಿ ತಗೊಳಕ್. ಮುತ್ತೆ ಕೇಳ್ತಾನ, ಯಾಕ್ರಿ ಮಗಳು ಬರ್ತಿಳು, ಮಗಳು ಹೇಳ? ಇಲ್ಲ ಮತ್ತೆ ಯಾಕಿನ್ ಮದಿ ಆಯ್ತಿಲ್ಲ ಗಂಡನ ಮನೆಗಳ. ಅಪ್ಪು ಮತ್ತ ಅಡ್ರೆಸ್ ಕೊಡ್ರಿ, ಅಲ್ಲೂ ಹೋಗ್ತೀನಿ ಅಂತಂದ್ರ ಆಂಟಿ ಅಡ್ರೆಸ್ ಕೊಡ್ತಾರ. ಮತ್ತೆ ನೆಕ್ಸ್ಟ್ ಡೇ ಅದು ಅಡ್ರೆಸ್ ಹೋಗಿ ತರಕಾರಿ ತಗೋರಿ ಅಂತ ಸೇರ್ತಾನ. ಮಗಳಿಗೆ ಅವಾಜ್ ಕೇಳೋದು ಖುಷಿ ಆಯ್ತಾಳ. ಕೆಳಗ ಹೊಡ್ಕೋತ ಬಂದು ಮುತ್ತೆಗೆಲ್ಲ ಮಾತಾಡ್ತಾಳ. ಮಾತಾಡಿ ತರಕಾರಿ ಎಲ್ಲ ತಗೊಂಡು ವಾಪಸ್ ಹೋಗ್ತಿರ್ತಾಳ. ಮುತ್ತೆ ಕರೀತಾನ, ಯಾಕ ಬಿಟ್ಟ ಸೌತಿಕೆ ತಗೋತಿದ್ದಿಲ್ಲ, ಸೌತಿಕೆ ತಗೊಂಬಲ್ಲೆ ನಾನು. ಇಲ್ಲ ಮುತ್ತೆ ಈಗ ಮದಿ ಆಗ್ಯದಿಲ್ಲ, ಸೌತಿಕೆ ತಗೊಂಡ್ ಏನ್ ಮಾಡ್ಲಿ ಅಂತಾಳ. ಮದ್ವೆ ಆದ್ರ ಸೌತಿಕೆ ತಿನ್ಬಾರ್ದೇನ? ಏ ಭೈ, ಯಾಕೆ ಸೌತಿಕೆ ತಿನ್ಲಕ್ ತಗೋತಿದಿಲ್ಲ? ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ,
ಹೆಂಡತಿ ಹೊಡಿಬೇಡ ಅಂತ, ಕುರಾನಲ್ಲಿ ಹೇಳಿದ್ದಾರೆ ಹೆಂಡತಿ ಹೊಡಿಬೇಡ ಅಂತ, ಬೈಬಲಲ್ಲೂ ಹೇಳಿದ್ದಾರೆ ಹೆಂಡತಿ ಹೊಡಿಬೇಡ ಅಂತ, ಕೋರ್ಟಲ್ಲೂ ಹೇಳಿದ್ದಾರೆ ಹೆಂಡತಿ ಹೊಡಿಬೇಡಿ ಅಂತ. ಆದ್ರೆ ಹೆಂಡತಿ ಹೇಳ್ತಾಳೆ, ನೀ ಗಂಡಸಾಗಿರೋ ಮುಟ್ಟು. ಮಗ, ಜೀವನದಲ್ಲಿ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ. ಏನ್ ಮಗ? ಟ್ರೈನ್ ಯಾವತ್ತು ಪಂಚರ್ ಆಗಲ್ಲ ಕಣ. ನಮ್ಮಮ್ಮನ ಬೆಳಗ್ಗೆ ಎದ್ದ ತಕ್ಷಣ ಒಂದು ಮಾತು ಹೇಳ್ತಾರೆ ಕಣ. ಏನು? ಹೋಗ ಹಾಲ್ ಪ್ಯಾಕೆಟ್ ತಗೊಂಬ ಅಂತ. ಒಂದು ಕಾಲದಲ್ಲಿ ನಮ್ಮ ತಾತ ಎಂತ ಕೆಲಸ ಮಾಡ್ತಿದ್ರು ಗೊತ್ತೇನೋ? ಏನ್ ಕೆಲಸ ಮಾಡ್ತಿದ್ರು ಮಗ? ಸಮುದ್ರದಲ್ಲಿ ಮೀನುಗಳಿಗೆ ಡೆಲಿವರಿ ಮಾಡಿಸ್ತಾ ಇದ್ರು. ನಮ್ ತಾತನು ಎಂತ ಕೆಲಸ ಮಾಡ್ತಾ ಇದ್ರು ಗೊತ್ತಾ ನಿನಗೆ? ಎಂತ ಕೆಲಸನೋ? ಡೆಲಿವರಿ ಆಗಿದ್ದ ಮೀನುಗಳಿಗೆ ಈಜ್ ಕಲಿಸ್ತಾ ಇದ್ರು. ಇಂಚೆ ನಿನ್ ತಗದ ಸುಟ್ಟಿ ಮಾಡಿ ಎಲ್ಲಿ ಹೋಗಿದಿ? ಏನಿಲ್ಲ ಅಣ್ಣ, ನಾನು ನೆಕ್ಸ್ಟ್ ಅವ್ರ ಮದುವೆ ಹೋಗಿನಿ. ಮದುವೆ ಏನ್ ಜೋರ ಆಗಿರ್ಬೇಕು? ಮದುವೆ ಎಲ್ಲ ಚಲೋ ಆತ್ ಕರೆ ಅಣ್ಣ. ಅವ್ರ ಅಪ್ಪ ಬಂದ್ ಕೇಳ್ದ, ನೀ ಯಾರ್ದೇ ಅತ್ತ. ಅದಕ್ಕ ನೀ ಏನ್ ಹೇಳಿದ್ಯೋ? ನಾ ಒಂದ್ ಮಾತು ಹೇಳೋಣ, ಸೆಮಿಫೈನಲ್ ಹೊರಗೇನಿ, ಫೈನಲ್ ನೋಡಕ್ ಬಂದಿನ ಅಂತ ಹೇಳಿ. ರೀ, ಒಂದ್ ಮಾತು ಕೇಳ. ಏನು? ದೆವ್ವಗಳಿಗೂ ಮದ್ವೆ ಆಗತ್ತೇನ್ರಿ? ಓ, ಆಗತ್ತೆ, ಯಾಕಾಗಲ್ಲ? ಹೌದಾ? ಅವ್ರಿಗೂ ಮಕ್ಳಾಗತ್ತಾ? ಏನ್ ಬರೀ ಮಕ್ಕಳು ಅಂತೀಯ? ಇಡೀ ಸಂಸಾರನೇ ಇರುತ್ತೆ ಅವಕ್ಕೆ. ಹೌದೇನ್ರಿ? ಅವ್ರ ದೆವ್ವಗಳನ್ನೇ ಮದ್ವೆ ಆಗದಾ? ಇಲ್ಲ, ಒಂದೊಂದ್ಸರಿ ಮನುಷ್ಯನು ಮದ್ವೆ ಆಗ್ತವೆ. ನಿಮ್ಗೆ ಹೆಂಗ್ ಗೊತ್ತು? ಗೊತ್ತು, ನಮ್ಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ಮತ್ತಿನ್ನೇನಾದ್ರು ಕೇಳೋದಿದ್ಯಾ? ಸರ್, ನಿಮಗ್ ಮೊದಲು ಹೆಣ್ ಮಗು ಆಗ್ಬೇಕು, ಗಂಡ್ ಮಗು ಆಗ್ಬೇಕು? ಮೊದಲು ನನಗೆ ಮದುವೆ ಆಗ್ಬೇಕ್ರಿ. ಅಣ್ಣ, ಎಲ್ಲ ಹೋಗ್ತಾ ಇದೀರಾ ನಿಮ್ ತಂಗಿನ ಕರ್ಕೊಂಡು? ಇವತ್ತು ಅಮಾವಾಸ್ಯೆ, ಅವ್ರ ದೃಷ್ಟಿ ಹೋಗುತ್ತೆ, ದೃಷ್ಟಿ ಬೊಟ್ಟು ಇಟ್ಟಿದ್ದೀರಾ? ನೋಡಿ, ನಮ್ಮ ಮಮ್ಮಿ ದೃಷ್ಟಿ ಬೊಟ್ಟು ಇಟ್ಟಿರೋ ನಂಗೆ. ಓ ಹೌದಲ್ವಾ ಸೊಸೆ? ನೋವಿದೆ, ಆಕ್ರೋಶ ಇದೆ, ಯಾಕೆ ಭಗವಂತ? ಉಣ್ಣೆ ಸಾಕಾಯ್ತು, ಹೊಟ್ಟೆ ತುಂಬ್ತುರಂಗೆ. ಬೆಳೆ ಮಕ್ಳು ನಾವು ಚೆನ್ನಾಗಿ ತಿನ್ಬೇಕು. ಉಣ್ಣೆ ಅಯ್ಯೋ ಸಾಕು, ಎಷ್ಟು ಉಣ್ಬೇಕು? ಪರವಾಗಿಲ್ಲ, ಆರಾಮಾಗಿ ಚೆನ್ನಾಗಿ ಕುಂತುಣ್ಣೆ. ಜೀರ್ಣ ಇಲ್ಲ ಅಂದ್ರೆ ನಿಂತುಣ್ಣೆ. ಒಟ್ನ ಕುಂತು ಅಥವಾ ನಿಂತುಣ್ಣೆ. ನೆಹರು ಅವರು ಎಲೆಕ್ಷನ್ ಅಲ್ಲಿ ಗೆದ್ದು ಭಾರತದ ಮೊದಲ ಪ್ರಧಾನಿಯಾದ್ರು ಅಂತ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ, ಹೇಳ್ತೀನಿ ಕೇಳಿ. 1946 ಅಂದ್ರೆ ಭಾರತ ಸ್ವತಂತ್ರದ ಬಾಗಲ್ನಲ್ಲಿತ್ತು. ಸೊ ಇವಾಗ ಪ್ರಶ್ನೆ ಏನಂದ್ರೆ, ಸ್ವತಂತ್ರ ಭಾರತದ ಮೊದಲ ನಾಯಕ ಯಾರು ಅನ್ನೋದು. ಸೊ ದ ಬ್ರಿಟಿಷ್ ವರ್ ರೆಡಿ ಟು ಹ್ಯಾಂಡ್ ಓವರ್ ದ ಪವರ್ ಟು ಕಾಂಗ್ರೆಸ್. ಅಂಡ್ ಆ ವರ್ಷ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಯಾರಾಗ್ತಾರೆ ಅವರೇ ಆಟೋಮೆಟಿಕಲಿ ಭಾರತದ ಮೊದಲ ಪ್ರಧಾನಿ ಆಗ್ತಾರೆ ಅಂತ ಇತ್ತು. ಸೊ ಅದೇ ವೇಳೆ ದೇಶದ 15 ಪ್ರಾಂತೀಯ ಕಾಂಗ್ರೆಸ್ ಸಮಿತಿಗಳು ಅಂದ್ರೆ ಸ್ಟೇಟ್ ಲೆವೆಲ್ ಯೂನಿಟ್ಸ್ ಆಫ್ ದ ಪಾರ್ಟಿ ಅಭ್ಯರ್ಥಿಗಳನ್ನ ನಾಮಿನೇಟ್ ಮಾಡಬೇಕಿತ್ತು. ಅಂದ್ರೆ ಒಂಥರ ಎಲೆಕ್ಷನ್ ಅನ್ಕೊಳ್ಳಿ, ಒಬ್ಬರನ್ನ ಸೆಲೆಕ್ಟ್ ಮಾಡಬೇಕಿತ್ತು. ಸೊ ಅದರಲ್ಲಿ ಟೋಟಲ್ 15ರಲ್ಲಿ 12 ಕಮಿಟಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನ ಸೂಚಿಸಿದ್ರು. ಅಂಡ್ ಒಂದೇ ಒಂದು ಕಮಿಟಿ ಕೂಡ ನೆಹರು ಹೆಸರನ್ನ ಸೂಚಿಸಿರ್ಲಿಲ್ಲ. 0 vote. ದೆನ್ ದ ಗೇಮ್ ಚೇಂಜರ್ ಎಂಟರ್ಡ್, ಮಹಾತ್ಮ ಗಾಂಧಿ. ಅಂಡ್ ಅವರಿಗೆ ಮುಂಚೆನೆ ಗೊತ್ತಿತ್ತು ಪಕ್ಷದ ಬಹುಮತ ಪಟೇಲ್ರ ಜೊತೆನೇ ಇದೆ ಅಂತ. ಆದ್ರೂ ಗಾಂಧಿಯ ಪ್ರಕಾರ ನೆಹರು ರೆಪ್ರೆಸೆಂಟೆಡ್ ದ ಮಾಡರ್ನ್ ಇಂಡಿಯಾ ಅಂಡ್ ದ ಫ್ಯೂಚರ್ ಅಂತೆ. ಸೊ ಗಾಂಧಿ ರಿಕ್ವೆಸ್ಟೆಡ್ ಪಟೇಲ್ ಟು ವಿತ್ಡ್ರಾ ಹಿಸ್ ನೇಮ್ ಇನ್ ದ ಫೇವರ್ ಆಫ್ ನೆಹರು. ಅಂಡ್ ಅದಕ್ಕೆ ಪಟೇಲ್ ಏನ್ ಮಾಡಿದ್ರು ಗೊತ್ತಾ? ಒಬ್ಬ ಲಾಯಲ್ ಸೋಲ್ಜರ್ ತರ ಗಾಂಧಿ ಮಾತಿಗೆ ಬೆಲೆ ಕೊಟ್ಟು he quietly stepped aside. That single moment changed the Indian political destiny. Jawaharlal Nehru became the Congress president and 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ he naturally became the prime minister of India. ಎಷ್ಟೋ ಇತಿಹಾಸಕಾರರು ಇದನ್ನ this was a not democratic decision ಅಂತ ಬರೆದ್ರು. ಇವನ್ ಮೌಲಾನಾ ಆಜಾದ್ ಬರೀತಾರೆ, ಪಟೇಲ್ ಭಾರತದ ಪ್ರಧಾನಿ ಆಗಿದ್ರೆ ಕಾಶ್ಮೀರ ಮತ್ತು ಚೀನಾ ಸಮಸ್ಯೆ ಬರ್ತಾನೆ ಇರಲಿಲ್ಲ ಅಂತ. Yet the truth remains, the Congress chose Patel but Gandhi chose Nehru. ಆ ಒಂದು ನಿರ್ಧಾರ ಭಾರತದ ನಾಯಕರ ಪಥವನ್ನೇ ಬದಲಾಯಿಸಿತು.